जिह्वाग्रे वर्तते लक्ष्मी जिह्वाग्रे मित्रबान्धव जिह्वाग्रे बंधन प्राप्ति जिह्वाग्रे मरणं गृहं प्रेम ಸ್ವರೂಪರೇ ಮಾನವ ಜೀವಿತ ಪವಿತ್ರವಾದ್ದು, ಸೌಶಲ್ಯವಾದ್ದು, ಸೌಜನ್ಯವಾದ್ದು. ಇಂಥ ಮಾನವೀಯ ಮೌಲ್ಯಗಳನ್ನು ಇವತ್ತು ಸಮಾಜದ ಒಳಗೆ ಅದೃಶ್ಯವಾಗಿದೆ. ಮಾನವೀಯ ಮೌಲ್ಯಗಳು ಮಾನವನಿಗೆ ತುಂಬಾ ಪ್ರಧಾನವಾದ್ದು, ಪ್ರಾಣ ಸಮಾಧವಾದ್ದು. ಜಿಹ್ವಾಗ್ರೇ ವರ್ತತೆ ಲಕ್ಷ್ಮೀ. ಮಾನವನಿಗೆ ರಾಜ್ಯಗಳಾದರೂ, ಸಿರಿ ಸಂಪದೆಗಳಾದರೂ, ಭೋಗಭಾಗ್ಯಗಳಾದರೂ ವಾಕ್ನಿಂದಾನೇ ನಮಗೆ ಪ್ರಾಪ್ತಿಸ್ತಾ ಇದೆ. ವಾಕು ಪವಿತ್ರವಾಗಿರುವ ಸಮಯದಲ್ಲಿ ನಮ್ಮ ಎಲ್ಲ ಸೌಭಾಗ್ಯಗಳು ನಮ್ಮ ಸುತ್ತುಮುತ್ತ. ವಾಕ್ಯ ಅಪವಿತ್ರವಾಗಿರುವ ಸಮಯದಲ್ಲಿ ಸರ್ವ ಅನರ್ಥಗಳನ್ನು ನಮ್ಮನ್ನು ಸೇರುತ್ತದೆ. ವಾಕ್ಯವನ್ನು ಪವಿತ್ರವಾಗಿ ನಾವು ಉಪಯೋಗಿಸ್ಕೋಬೇಕು. ವಾಕ್ಯದಿಂದಾನೇ ಜಗತ್ತೆಲ್ಲ ಸೌಭಾಗ್ಯವಾಗಿ, ಸೌಜನ್ಯವಾಗಿ, ಸೌಶೀಲ್ಯವಾಗಿ ಕಾಣಿಸ್ತಾ ಇದೆ. ಇವತ್ತು ಆ ವಾಕ್ ಸರಿಯಾದ ಮಾರ್ಗದಲ್ಲಿ ನಾವು ವಿನಿಯೋಗಿಸ್ತಾ ಇಲ್ಲ. ಜಿಹ್ವಾಗ್ರೇ ವರ್ತತೆ ಲಕ್ಷ್ಮೀ. ಲಕ್ಷ್ಮಿ ನಮ್ಮ ಮನೆಯಲ್ಲೇ ತಾಂಡವಾಡುತ್ತಾರೆ. ಜಿಹ್ವ ಸರಿಯಾದ ಉಪಯೋಗದಲ್ಲಿ ನಾವು ವಿನಿಯೋಗಿಸಿಕೊಳ್ಳಬೇಕು. ಜಿಹ್ವಾಗ್ರೇ ಬಂಧನ ಪ್ರಾಪ್ತಿ. ಬಂಧನ ಆದರೂ ಮೋಕ್ಷ ಆದರೂ ಜಿಹ್ವದಿಂದಾನೇ ನಮಗೆ ಸಿಗುತ್ತಾರೆ. ಅನ್ಉದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರೀತಿ ಹಿತಂ ಚಯತ್. ಈ ವಾಕು ಸತ್ಯರೂಪವನ್ನು ಧರಿಸಬೇಕು. ಅಪ್ರೀತಿಯಾಗಿರಬಾರದು, ಉದ್ವೇಗವಾಗಿರಬಾರದು. ಶಾಂತವಾಗಿ, ಮಾಧುರ್ಯವಾಗಿ, ಸೌಮ್ಯವಾಗಿ ವಾಕನ್ನು ಉಪಯೋಗಿಸಿಕೊಳ್ಳಬೇಕು. ಇದಕ್ಕೂ ನಮ್ಮ ಪವಿತ್ರವಾದ ಚರಿತ್ರ ರಾಮಾಯಣ. ಇದರ ಒಳಗಿರುವ ಪ್ರತಿ ವ್ಯಕ್ತಿಯೊಂದು ವಿಷಯಗಳನ್ನು ನಾವು ಚೆನ್ನಾಗಿ ವಿಚಾರಣೆ ಮಾಡಿದರೆ ಸರ್ವ ವೇದಾಂತ ಸಾರಗಳನ್ನು ಈ ರಾಮಾಯಣದಲ್ಲಿ. ಮಂಧರ ಯಾರು? ಕೈಕೇಯಿ ಸರ್ವೆಂಟ್, ಕೆಲಸಗಾರರು. ಅವರು ಪರಮಾತ್ಮನ ಮೇಲೆ ಅನೇಕ ವಿಧವಾದ ಸಾಡಿಗಳು ಅಂದರೆ ಸುಳ್ಳುಗಳೆಲ್ಲ ಹೇಳಿ ಏನೇನು ಅಪವಾದಗಳನ್ನು ಕೈಕೇಯಿಗೆ ಹೇಳಿ ಅವರಿಗೆ ಮನಸ್ಸನ್ನು ಬದಲಾವಣೆ ಮಾಡಿದರು. ಇಂಥ ವಾಕ್ಯಗಳಿಂದ ಮಂದರಿಗೆ ಏನು ಹೆಸರು ಬಂತು, ಏನು ಕೀರ್ತಿ ಬಂತು, ಏನು ಸುಖ ಬಂತು, ಏನು ಆನಂದ ಬಂತು? ಏನು ಬರಲಿಲ್ಲ. ಕೆಟ್ಟ ಹೆಸರು ಬಂತು. ಕೆಟ್ಟ ವಾಕ್ಯಗಳನ್ನು ನಾವು ಆಡಬಾರದು. ಇನ್ನೊಬ್ಬರ ಮೇಲೆ ನಾವು ಒಂದು ಅಪವಾದಗಳನ್ನು ಹಾಕಬಾರದು. ಅಸತ್ಯವನ್ನು ಹೇಳಬಾರದು. ಅಪ್ರೀತಿಯಾದ ವಾಕ್ಯಗಳನ್ನು ನಾವು ಉಪಯೋಗಿಸ್ಕೋಬಾರದು. ಈ ಅನಿತ್ಯವಾಗಿ, ಅಸತ್ಯವಾಗಿ, ಅಪ್ರೀತಿಯಾಗಿರುವ ವಾಕ್ಯಗಳನ್ನು ಅವು ಹೇಳಿದ್ರಿಂದ ಅವರ ಹೆಸರೇ ಜಗತ್ತಿಗೂ ತುಂಬಾ ಹೀನವಾಗಿ ಕಾಣ್ತಾ ಇದೆ. ಯಾರಾದರೂ ಸರಿಯೇ ಜಗತ್ತು ಒಳಗೆ, ಈ ಹೆಂಗಸರ ಒಳಗೆ ಯಾರಾದರೂ ಮಂದರ ಅಂತ ಹೆಸರು ಇಟ್ಕೊಂತಾರ? ಯಾರು ಇಟ್ಟುಕೊಳ್ಳೋದಿಲ್ಲ. ಅವರ ಹೆಸರು ಕೇಳಿದ್ರೇನು ಯಾರಿಗೆ ಆಗೋದಿಲ್ಲ. ಕಾರಣ ಏನು? ಅವರು ನಿಷ್ಕಾರಣವಾಗಿ ರಾಮನ ಮೇಲೆ, ಪರಮಾತ್ಮನ ಮೇಲೆ ಅಪ್ರೀತಿಯಾದ ವಾಕ್ಯಗಳನ್ನು ಕೈಕೇಯಿಗೆ ಹೇಳಿ ಅವರ ಮನಸ್ಸನ್ನು ಕೆಡಿಸಿದರು. ಕೇಳಿದ ಮಾತ್ರನೇ ಅಲ್ಲ, ಇವರು ಕೇಳಿದವರು ಯಾರು? ಕೈಕೇಯಿ.
ಅಪ್ರೀತಿಯಾಗಿರುವ ವಾಕ್ಯಗಳನ್ನು ಕೇಳಬಾರದು. ಯಾರಾದರೂ ಏನಾದರೂ ನಮ್ಮ ವಿಷಯದಲ್ಲಿ ಅಪ್ರೀತಿಯಾದ ವಾಕ್ಯಗಳನ್ನು ಮಾತಾಡಿದರೆ ನಾವು ಕೇಳಬಾರದು. ಕಾರಣ ಏನು? ಅದರಿಂದ ನಮಗೇನು ಸುಖ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ, ಸೌಭಾಗ್ಯವಿಲ್ಲ, ಶಾಂತಿ ಇಲ್ಲ. ಆ ಕೇಳಿದ್ರಿಂದ ಕೈಕೇಯಿಗೆ ಗತಿ ಏನಾಯಿತು? ಅವರಿಗೆ ವಿಧವತ್ವ ಪ್ರಾಪ್ತಿಸಿತು. ಅಯೋಧ್ಯೆ ರಾಜ್ಯ ಎಲ್ಲ ಅವರನ್ನು ತುಂಬಾ ಹೀನವಾಗಿ ನೋಡಿದರು. ಅಪಕೀರ್ತಿ ಬಂತು. ಹುಟ್ಟಿದ ಮಗನು ಅವರನ್ನು ಬಿಟ್ಟು ಹೋದರು. ಇಂಥ ತಾಯಿ ಮಗ ಅಂತ ನಾವು ಹೇಳ್ಕೊಡೋದಕ್ಕೆ ನಮ್ಗೆ ನಾಚಿಕವಾಗಿದೆ. ನಾನು ನಿಮ್ಮ ಮಗ ಅಲ್ಲ, ನೀವು ನಮ್ಮ ತಾಯಿ ಅಲ್ಲ ಅಂತ ಮಗನ ಕ್ರೋಧಕ್ಕೆ ಗುರಿಯಾದರು ಕೈಕೇಯಿ. ಅಂತ ಕೆಟ್ಟ ವಿಷಯಗಳನ್ನ ಕೇಳಿದ ಮಂದರ, ಕೆಟ್ಟ ವಿಷಯಗಳನ್ನು ಕೇಳಿದ ಒಂದು ಕೈಕೇಯಿಗೆ ಜಗತ್ತು ಒಳಗೆ ಏನು ಕೀರ್ತಿ ಬಂತು? ಅಪಕೀರ್ತಿ ಬಂತು. ಇವಾಗ ಯಾರಾದರೂ ಜಗತ್ತು ಒಳಗೆ ಹೆಂಗಸರ ಒಳಗೆ ಕೈಕೇಯಿ ಅಂತ ಹೆಸರಿಟ್ಕೊಂತಾರ? ಏನು ಇಟ್ಕೊಳ್ಳೋದಿಲ್ಲ. ಬೇಕಾದಷ್ಟು ಹೆಸರುಗಳೆಲ್ಲ ಇಟ್ಕೊಂತಾರೆ. ಶೂರ್ಪಣಖ ಅಂತಾನು ಹೆಸರಿಟ್ಕೋಬಹುದು, ಲಂಕಿಣಿ ಅಂತ ಹೆಸರಿಟ್ಕೋಬಹುದು. ಆದರೆ ಕೈಕೇಯಿ ಅಂತ ಹೆಸರು ಯಾರು ಇಟ್ಕೊಳ್ಳೋದಿಲ್ಲ. ಸುಮಿತ್ರ ಹೆಸರಿಟ್ಕೊಂತಾರೆ, ಕೌಸಲ್ಯ ಹೆಸರಿಟ್ಕೊಂತಾರೆ. ಕಾರಣ ಏನು? ಕೆಟ್ಟ ಮಾತುಗಳನ್ನು ಕೇಳಿದ್ರಿಂದ ಈ ಫಲಿತ ಬಂತು. ಇನ್ನು ದುಶ್ಚಿಂತನ, ಮನಸ್ಸು ಒಳಗೆ ನಿರಂತರ ಯಾರನ್ನೋ ಒಬ್ಬರ ಮೇಲೆ ತುಂಬಾ ಕೆಟ್ಟ ಭಾವನೆಗಳೆಲ್ಲ ಬರೋದು. ಅವರಿಗೆ ಸಿಕ್ಕುವುದಕ್ಕೆ ತಕ್ಕಂಥ ಪ್ರಯತ್ನಗಳೆಲ್ಲ ಮಾಡಬಹುದು. ಇಂತಹ ಭಾವನೆಗಳೆಲ್ಲ ಇಟ್ಟಿದ್ದ ದೇಶ, ಅಸೂಯ, ಆಡಂಬರ ಪ್ರಮಾಣವಾಗಿರುವ ರಾಶಿಗಳನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡಿರುವ ದುರ್ಯೋಧನಿಗೆ ಏನಾಯಿತು? ನಿತ್ಯ ಸತ್ಯವಾಗಿ ಪ್ರವರ್ತಿಸುವ ಪಾಂಡವರು ಧರ್ಮಮೂರ್ತಿಗಳು. ಅಂತಹ ಪಾಂಡವರ ಮೇಲೆ ಏನೇನು ಅಪವಾದಗಳೆಲ್ಲ ಹಾಕಿ ಅವನು ಹೇಗಾದರೂ ಕೆಡಿಸಬೇಕಂತ ತುಂಬಾ ಪ್ರಯತ್ನ ಪಡಿಸಿದ ದುರ್ಯೋಧನಿಗೆ ಏನಾಯಿತು? ಕಡಿಸಿ ಏನೂ ಆಗಲಿಲ್ಲ. ಅಪಕೀರ್ತಿ ಬಂತು, ಪ್ರಾಣ ಹೋಯಿತು. ಇವಾಗ ಗಂಡಸರ ಒಳಗೆ ಯಾರಾದರೂ ದುರ್ಯೋಧನ ಅಂತ ಹೆಸರಿಟ್ಕೊಂತಾ ಇದ್ದಾರಾ? ಯಾರು ಆ ಹೆಸರು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನು? ದುಶ್ಚಿಂತನೆಗಳು ಹೃದಯದಲ್ಲಿ ತುಂಬಿಸಿಕೊಂಡಿದ್ದಾರೆ. ಕ್ಷಣವು ದುಶ್ಚಿಂತನೆಗಳೇ, ದುರಾಲೋಚನೆಗಳೇ. ಇಂಥ ಆಲೋಚನೆಗಳನ್ನು ಹೃದಯದಲ್ಲಿ ಸೇರಿಸಬಾರದು. ಆಮೇಲೆ ದುಷ್ಕಾರ್ಯಗಳು. ಈ ದುಷ್ಕಾರ್ಯಗಳು ಮಾಡಿದವರು ಯಾರು? ಈ ಲೋಕಕ್ಕೆ ಅಧಿಪತಿಯಾಗಿರುವ ಒಂದು ರಾವಣ. ಸರ್ವಶಕ್ತಿಗಳು ಅವರ ತನ್ನ ಕೈನಲ್ಲಿದೆ. ಎಷ್ಟೋ ತಪಸ್ಸು ಮಾಡಿ ಪ್ರಾಣವನ್ನು ಅವರು ರಕ್ಷಿಸಿಕೊಳ್ಳೋದಕ್ಕೆ ತಕ್ಕಂತ ಶಕ್ತಿಯನ್ನು ಪಡೆದವರು. ಇಂಥ ರಾವಣ ಒಂದು ತಲ ಅಲ್ಲ, 10 ತಲೆಗಳೆಲ್ಲ ಇದೆ. ಅವರ ಕುಬೇರ ಬ್ರದರ್, ಇಂಥ ಬ್ರಹ್ಮಮಾನಸ ಪುತ್ರ, ವಿಷ್ಣು ದ್ವಾರದಲ್ಲಿ ಇರುವ ಜಯ ವಿಜಯಗಳೊಳಗೆ ಒಬ್ಬರು. ಅಂಥ ರಾವಣ ನಿರಂತರ ಕೆಟ್ಟ ಕೆಲಸಗಳು ಅಂದರೆ ದುರ್ವಾಂಚಗಳು. ವಾಂಚೆ ಇರಬೇಕು, ಎಷ್ಟೋ ಅಷ್ಟಿರಬೇಕು. ಮಿತಿಮೀರಿದಾದ ವಾಂಚೆಗಳೆಲ್ಲ ಇಟ್ಟುಕೋಬಾರದು. ಈ ರೀತಿಯಾಗಿ ದುರ್ವಾಂಚಗಳ ಒಳಗೆ ಅವರು ಮಿತಿಮೀರಿ ಹೋಗಿರುವಾಗ ಮತ್ತೆ ಕೆಟ್ಟೋಗಿ ಏನಾಯಿತು? ಎಂಥ ವರಗಳನ್ನು ಪಡೆದವರು ರಾವಣ ಶಕ್ತಿವಂತರಾದರೂ ಈ ಪ್ರಾಣ ಹೋಯಿತು. ಅವರ ಹೆಸರು ಯಾರಾದರೂ ಲೋಕದಲ್ಲಿ ರಾವಣಾಸುರ ಅಂತ ಇಟ್ಕೊಂತ ಇದ್ದ? ರಾಮಬ್ರಹ್ಮ ಅಂತ ಇಟ್ಕೋಬಹುದು, ಆದರೆ ರಾವಣ ಬ್ರಹ್ಮ ಅಂತ ಯಾರು ಇಟ್ಕೊಳ್ಳೋದಿಲ್ಲ. ಇಂಥ ಅಪಕೀರ್ತಿಗೆಲ್ಲ ಗುರಿಯಾಗಿರುವ ಚರಿತ್ರೆಗಳು ಎಷ್ಟೋ ನಮಗೂ ಭಾರತ ದೇಶದಲ್ಲಿ ಇದೆ. ಆಮೇಲೆ ದುಷ್ಕಾರ್ಯಗಳು ಏನಿದು ಮಾಡಿದ್ದು? ಧರ್ಮಮೂರ್ತಿಯಾದ ಪಾಂಡವರು ಅಜ್ಞಾತವಾಸದಲ್ಲಿ ಇರುವಾಗ ಅವರಿಗೆ ತುಂಬ ಬುದ್ಧಿ ಬಂತು. ಈ ರೀತಿಯಾಗಿ ಪವಿತ್ರವಾದ ಭಾರತ ಭಾಗವತ ರಾಮಾಯಣದಲ್ಲಿ ಎಷ್ಟೋ ಆದರ್ಶವಾದ ಸೂತ್ರಗಳನ್ನು ನಮಗೆ ಅಂದಿಸ್ತಾ ಇದೆ. ರಾಮಾಯಣ ಅಂದ್ರೆ ಏನೇನು? ಸೀತಾರಾಮ ಲಕ್ಷ್ಮಣದ ಒಂದು ಚರಿತ್ರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಿಕ್ಕಿದವರೆಲ್ಲ ಹೆಲ್ಪ್ಗಳೆಲ್ಲ ಸೇರಿಸ್ಕೊಂಡ್ರೆ ರಾಮಾಯಣಕ್ಕೆ ಒಂದು ದೊಡ್ಡ ಕಿರೀಟ ಬಂದ ಹಾಗಿತ್ತು. ಕ್ರೌನು ಹೇಗೆ ಬಂತು? ಸುಮಿತ್ರ, ಆಮೇಲೆ ಸುಮಿತ್ರ ಲಕ್ಷ್ಮಣ ಮದರ್, ಲಕ್ಷ್ಮಣ ವೈಫು ಊರ್ಮಿಳ. ಇವರಿಬ್ಬರ ಹೆಸರು ಎಲ್ಲಿ ನಮ್ಮ ರಾಮಾಯಣದಲ್ಲಿ ಕಾಣೋದಿಲ್ಲ. ಇವರಿಬ್ಬರೇ ರಾಮಾಯಣಕ್ಕೆಲ್ಲ ಪ್ರಾಣ ಕೊಟ್ಟಿದವರು. ಅವರ ಗಂಡ ಅರಣ್ಯಕ್ಕೆ ಹೋಗುವಾಗ ಹೆಂಡತಿ ಹೋಗಬೇಕು, ಆ ರೀತಿಯಲ್ಲಿ ರಾಮನ ಅನುಸರಿಸುವುದು ಸೀತ. ಆದರೆ ಲಕ್ಷ್ಮಣ ಹೋಗುವಾಗ
ಊರ್ಮಿಳ ಏನು ಆಸಕ್ತಿ ಇಲ್ಲ. ಅತಿ ನೀವು ಅರಣ್ಯದಲ್ಲಿ ಇದ್ದರೂ ನೀವು ಅಯೋಧ್ಯೆಯಲ್ಲಿ ಇದ್ದ ಹಾಗೆ ನೀವು ನೆನೆಸ್ಕೊ. ನಾವು ಅಯೋಧ್ಯೆಯಲ್ಲಿ ಇದ್ದರೂ ನಾವು ಅರಣ್ಯದಲ್ಲಿ ಇದ್ದ ಹಾಗೆ ಇರ್ತೀವಿ. ಕಾರಣ ಏನು? ರಾಮ ಇಲ್ಲಂತ ಅಯೋಧ್ಯ ಅರಣ್ಯನೇ. ರಾಮ ಇರುವ ಅರಣ್ಯ ಅಯೋಧ್ಯನೆ. ನೀವು ನಿಮ್ಮ ತಾಯಿ ಸೀತನೇ ನಿಮ್ಮ ತಾಯಿ ಹಾಗೆ ನೆನೆಸ್ಕೊ, ರಾಮನೇ ನಿಮ್ಮ ತಂದೆ ಹಾಗೆ ನೆನೆಸ್ಕೊ. 14 ವರ್ಷ ನಮ್ಮ ಚಿಂತನೆ ಏಮಾತ್ರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಒಂದು ಕ್ಷಣ ಆದರೂ ನಿಮ್ಮ ಕಾರಣ ಏನು? ನಮ್ಮ ಚಿಂತೆ ಬಂದರೆ ನೀವು ಸೀತಾರಾಮನ ಸೇವಾ ಮಾಡೋದಕ್ಕೆ ಅಭ್ಯಂತರವಾಗುತ್ತದೆ. ನೀವು ಅರಣ್ಯದಲ್ಲಿ ಸೀತಾರಾಮ ಸೇವೆ ಮಾಡಿಕೊಂಡು ಆನಂದವಾಗಿ ನೀವು ಮನೆಗೆ ಬಂದು ಸೇರಬೇಕು. ಅದೇ ನಮಗೆ. ಈ ರೀತಿಯಾಗಿ ಯಾವ ಹೆಂಡತಿ ಆದರೂ ಹೇಳ್ತಾರ? ಏನೋ ಅವರಿಗೆಲ್ಲ ವರ ಕೊಟ್ಟಿದ್ದರಿಂದ ರಾಮನಿಗೆ ಕಾಡು ಕಳಿಸಬಹುದು. ಆದ್ರೆ ನಿಮ್ಗೇನು? ನಿಮ್ಗೆ ಯಾವ ವರನೂ ಇಲ್ಲ. ನೀವು ಹೋಗೋದಕ್ಕೆ ಯಾವುದೂ ಇದಿಲ್ಲ, ಫೋರ್ಸ್ ಅಲ್ಲ. ಆದರೆ ನೀವು ಅಣ್ಣನ ಮೇಲಿರುವ ಪ್ರೇಮದಿಂದ ನೀವು ಹೋಗ್ತಾ ಇದ್ದೀವಿ. ಅಣ್ಣನ ಸೇವೆ ಮಾಡಬೇಕು. ಅಣ್ಣನವರೇ ತಂದೆ, ರಾಮ ಧರ್ಮಮೂರ್ತಿ. ಅಂತ ಮೂರ್ತಿ ಒಂದು ಸೇವೆ ನೀವು ಮಾಡೋದಕ್ಕೆ ನೀವು ಹುಟ್ಟಿದ್ರಿ. ನೀವು ಹೋಗು. ಸುಮಿತ್ರ ಎಂಥ ತಾಯಿ. ಕೌಸಲ್ಯ ಆದರೂ ರಾಮನ ಬಿಡುವ ಸಮಯದಲ್ಲಿ, ರಾಮ ನಿನ್ನೂ ಬಿಟ್ಟು ನಾನು ಒಂದು ಕ್ಷಣ ಇರೋದಕ್ಕಾಗೋದಿಲ್ಲ. ತಂದೆ ಆಜ್ಞೆ ನಿಮ್ಗೆ ಎಷ್ಟು ಪ್ರಧಾನವಾದ್ದು, ತಾಯಿ ಆಜ್ಞೆನೂ ನಿಮ್ಗೆ ಅಷ್ಟು ಪ್ರಧಾನ. ಮಾತೃದೇವೋ ಭವ ಪಿತೃದೇವೋ ಭವ. ತಂದೆಯವರು ಕಾಡಿಗೆ ಹೋಗು ಅಂತ ಹೇಳಿದ್ದಾರೆ. ಆದರೆ ನಾನು ಆ ಆಜ್ಞೆಗೆ ವಿರುದ್ಧವಾಗಿ ನಾನು ಹೇಳೋದಿಲ್ಲ, ಹೋಗು ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ನಿಮ್ಮ ಜೊತೆಯಲ್ಲೇ ಬರ್ತೀನಿ. ಇದು ನಮ್ಮ ಆಜ್ಞೆ, ನಮ್ಮನ್ನು ಕರ್ಕೊಂಡು ಹೋಗು. ಆದರೆ ಸುಮಿತ್ರ ಹಾಗೆ ಹೇಳಲಿಲ್ಲ. ಲಕ್ಷ್ಮಣ ಲೋಕೋದ್ಧಾರಕವಾದ ರಾಮನನ್ನು ಕೌಸಲ್ಯ ಪ್ರಸವ ಮಾಡಿಕೊಂಡಿದ್ದೆ. ಆ ರಾಮ ಸೇವಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಪ್ರಸವ ಮಾಡಿ, ನೀವು ರಾಮ ಸೇವೆಯನ್ನು ಮಾಡಬೇಕು. ನಮ್ಮ ಚಿಂತೆ ನೀವೇನು ಇಟ್ಕೋಬೇಡ, ನೀವು ಆನಂದವಾಗಿ ಹೋಗು. ನಿಮ್ಗೆ ನಿರಂತರ ದಿಗ್ವಿಜಯವನ್ನು ಸೇರಿಸ್ತೀವಿ. ಕಾರಣ ಏನು? ರಾಮ ಸನ್ನಿಧಿಯಲ್ಲಿ ಇರುವಾಗ ನಿಮ್ಗೆ ಏನು ಕಷ್ಟ? ಹೋಗು 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 ಅಂತ ಹೇಳಿ ಇದರ ಒಳಗಿರುವ ಅಂತರಾರ್ಥವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಹೋಗಿ ಬನ್ನಿ ಅಂತ ಹೇಳಲಿಲ್ಲ, ಹೋಗು ಅಂತ ಹೇಳಿದ್ರು. ನಮ್ಮ ಕನ್ನಡದಲ್ಲಾದ್ರೂ ತೆಲುಗಿನಲ್ಲಾದ್ರೂ ಲ್ಯಾಂಗ್ವೇಜ್ನಲ್ಲಾದ್ರೂ ಹೋಗಿ ಬನ್ನಿ, ಹೋಗಿ ರಂಡಿ ಅಂದ್ಕೊಂತಾರೆ. ಅವರು ಹೋಗಿ ಬನ್ನಿ ಅಂತ ಹೇಳಲಿಲ್ಲ. ಕಾರಣ ಏನು? ನಾವು ಬರುವಾಗ ನೀವು ಹೇಳಿದ್ರೆ ಬರ್ತೀರಿ, ಬನ್ನಿ ಅಂತ ನಾವು ಹೇಳಿದ್ರೆ ರಾಮಲ್ಲಿ ಬಿಟ್ಟು ಬನ್ನಿ ಅಂತ ಹಾಗೆ ಅರ್ಥ ಬರ್ತಾರೆ. ಆ ರೀತಿಯಾಗಿ ನಾನು ಹೇಳೋದಿಲ್ಲ. ನೀವು ಹೋಗು, ನಾವು ಬರುವಾಗ ನೀವೇ ಬರ್ತೀವಿ. ನಾವು ಬನ್ನಿ ಅಂತ ಹೇಳೋದಕ್ಕೆ ಏನು ನಮ್ಗೆ ಅದರ ಅಧಿಕಾರ ಇಲ್ಲ. ಇಂಥ ಒಳ್ಳೆಯ ಭಾವನೆಗಳೆಲ್ಲ ಇಟ್ಟುಕೊಂಡು ಆ ಸುಮಿತ್ರ ಅಷ್ಟು ಪವಿತ್ರವಾದ ಚರಿತ್ರವನ್ನು ಜಗತ್ತಿಗೆ ಇದಾಗಿತ್ತು. ಆ ರೀತಿಯಾಗಿ ಎಷ್ಟು ಈ ಪುರುಷಗಳನ್ನು, ಆದರ್ಶವಾದ ಮೂರ್ತಿಗಳನ್ನು, ಆದರ್ಶವಾದ ಇದನ್ನು ಭಾರತ ದೇಶ ಪಡೆದಿದೆ. ಇಂಥ ಭಾರತ ದೇಶದಲ್ಲಿ ನಾವು ಹುಟ್ಟಿ ಭಾರತೀಯ ಸಂಸ್ಕೃತಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲರೂ ಹೇಳ್ತಾ ಇದ್ದಾರೆ ವಿನಃ ಮಾಡೋರು ಯಾರೂ ಇಲ್ಲ. ಹೇಳಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ್. ಇದೇ ಭಾರತೀಯ ಮಹಾತ್ಮ. ಈ ಪ್ರಾಪರ್ ಸ್ಟಡಿ ಆಫ್ ಮ್ಯಾನ್ಕೈಂಡ್ ಇಸ್ ಮ್ಯಾನ್. ಥಾಟ್ಸ್, ವರ್ಡ್ಸ್, ಆಕ್ಷನ್ ಒಂದೇ ರೂಪದಲ್ಲಿರಬೇಕು. ಈ ರೀತಿಯಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡ್ಕೊಂಡ್ರೆ ನಮ್ಮ ಭಾರತೀಯ ಚರಿತ್ರೆವಾದ ಅಮೂಲ್ಯವಾದ ಮಾನವೀಯ ಮೌಲ್ಯಗಳನ್ನು ನಾವು ಪ್ರಚಾರ ಪ್ರತಿಬೋಧಗಳನ್ನು ಸಲ್ಲಿಸಬಹುದು. ಇವತ್ತು ಮಾನವೀಯ ಮೌಲ್ಯಗಳು ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಕಾಣ್ತಾ ಇಲ್ಲ. ಅದು ಎಂಥದ್ದು? ಸತ್ಯ ನಾಸ್ತಿ ಪರೋ ಧರ್ಮ, ಸತ್ಯಂ ವದ ಧರ್ಮಂ ಚರ. ಈ ಎರಡನ್ನು ನಾವು ಪ್ರಧಾನವಾದ ನೇತ್ರಗಳಾಗಿ ಇಟ್ಕೋಬೇಕು. ಯಾವುದು ನಮ್ಮ ನೇತ್ರ? ನಮ್ಮ ಶಾಸ್ತ್ರನೇ ನಮ್ಮ ನೇತ್ರ, ನಮ್ಮ ಸೃಷ್ಟಿಯೇ ನಮ್ಮ ದೃಷ್ಟಿ. ಸೃಷ್ಟಿಗೆ ತಕ್ಕಂತ ಹಾಗಿರಬೇಕು. ಏನೋ ಹಾಡು ದೃಷ್ಟಿಯೆಲ್ಲ ಇಟ್ಟುಕೊಂಡು ಅವ್ರು ನೋಡೋದು ಇವ್ರು ನೋಡೋದು, ಇದೆಲ್ಲ ಒಂದು ಕೆಟ್ಟ ದೃಷ್ಟಿ. ಇದೇ ಕೀಚಕ ಮಾಡಿದ್ದು. ಈ ಕೀಚಕ ಕೆಟ್ಟ ದೃಷ್ಟಿಯಿಂದ ಮಾಡಿದ್ರಿಂದ ಲಾಸ್ಟ್ಗೆ ಏನಾಯ್ತು? ಪ್ರಾಣ ಹೋಯ್ತು. ಗಂಡಸರ ಒಳಗೆ ಯಾರಾದ್ರೂ ಕೀಚಕ ಅಂತ ಇಟ್ಕೊಂತಾರ? ಯಾರು ಇಟ್ಕೊಂಡು ಇಂಥ ಕೆಟ್ಟ ಹೆಸರುಗಳಿದ್ದ, ಕೆಟ್ಟ ಕೆಲಸಗಳು, ಕೆಟ್ಟ ಮಾತುಗಳು ಕೇಳಿದ್ದ ಹೆಂಗಸರ ಹೆಸರಾದರು, ಕೆಟ್ಟ ಮಾತುಗಳು ಹೇಳಿದಕ್ಕೆ ಹೆಂಗಸರ ಹೆಸರುಗಳಾದರು, ಕೆಟ್ಟ ಥಾಟ್ಸ್ ಇಟ್ಕೊಂಡಿದ್ದ ಗಂಡಸರ ಹೆಸರಾದರು, ಕೆಟ್ಟ ದೃಷ್ಟಿ ಮಾಡಿಕೊಂಡಿದ್ದ ಗಂಡಸರ ಹೆಸರಾದರು, ಕೆಟ್ಟ ಸಂಕಲ್ಪಗಳು ಇಟ್ಕೊಂಡ್ರೆ ಗಂಡಸರ ಹೆಸರಾದ್ರು. ಯಾರು ಜಗತ್ತಿನ ಒಳಗೆ ನಮ್ಮ ಭಾರತ ದೇಶದಲ್ಲಿ ಇಟ್ಕೊಳ್ಳೋದಿಲ್ಲ. ಇದೇ ಇದಕ್ಕೆ ತಕ್ಕಂತ ಪ್ರಮಾಣ, ಇದೇ ತಕ್ಕಂತ ಒಂದು ಪ್ರಧಾನ. ಈ ಚರಿತ್ರೆಗಳ ಒಳಗೆ ಇರುವ ಪವಿತ್ರವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಬರೀ ರಾಮಾಯಣ ದಿನ ಪಾರಾಯಣ ಮಾಡ್ತಾ ಇದ್ದೀವಿ. ಏನು ಪಾರಾಯಣ ಮಾಡೋದು? ರಾಮಾಯಣ, ಭಾರತ, ಭಾಗವತ, ಭಗವದ್ಗೀತಾ ಇದೆಲ್ಲ ಪಾರಾಯಣಕ್ಕೋಸ್ಕರವಲ್ಲ ಬಂದಿದ್ದು.
ಆಚರಣೆಗೋಸ್ಕರ ಬಂದಿರೋದು. ಆಚರಣೆ ಮಾಡು. 10 ನೀವು ಹೇಳೋದಕ್ಕಂತೆ 1 ನೀವು ಆಚರಣೆಯಲ್ಲಿ ಇಟ್ಟುಬಿಡು. ಅದೇ ಸಾಕು. ಇವು ಆಚರಣೆ ಶೂನ್ಯವಾಗಿದೆ. ಪ್ರಚಾರ ಒಂದು ಆಚಾರ ಏನು ಇದಾಗಿಲ್ಲ. ಲೋಕದಲ್ಲಿ ಇವಾಗೆಲ್ಲ ಪಾರಾಯಣಗಳು. ಭಗವದ್ಗೀತಾ ಆದರೂ, ಬೈಬಲ್ ಆದರೂ, ಕುರಾನ್ ಆದರೂ, ಯಾವ ಗ್ರಂಥ ಆದ್ರೂ ಪಾರಾಯಣಕ್ಕೋಸ್ಕರ ಎಲ್ಲ ಬಂದಿದ್ದರು, ಆಚರಣೆಗೋಸ್ಕರ ಬಂದಿದ್ದ. ಇಂಥ ಪವಿತ್ರವಾದ ಗ್ರಂಥಗಳನ್ನು ಇವತ್ತು ನಾವು ಹಾಳು ಮಾಡಿಕೊಂಡಿದ್ದೀವಿ. ಗೀತ ನೋಡಿದ ತಕ್ಷಣ ಕಣ್ಣಿಗೆಲ್ಲ ಹಚ್ಕೊಳ್ತೀವಿ, ತಲೆ ಮೇಲೆ ಇಟ್ಟುಕೊಂತೀವಿ, ಪೂಜಾ ರೂಮ್ನಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆದರೆ ಆ ಗೀತ ಒಳಗಿರುವ ಒಂದು ಶ್ಲೋಕವಾದರೂ ಒಂದು ಆಚರಣೆಯಲ್ಲಿ ನಾವು ಇಟ್ಕೊಂತೀಯ? ಇಲ್ಲ. ಏನು ಕಣ್ಣಿಗೆ ಹತ್ಕೊಂಡು ಏನು ಪ್ರಯೋಜನ? ತಲೆ ಮೇಲೆ ಇಟ್ಕೊಂಡು ಏನು ಪ್ರಯೋಜನ? ಪೂಜಾ ರೂಮ್ನಲ್ಲಿ ಇಟ್ಕೊಂಡು ಏನು ಪ್ರಯೋಜನ? ಕಾಗದಗಳಿಗ ನೀವು ಪೂಜೆ ಮಾಡ್ತಾ ಇರೋದು, ವಿಷಯಗಳಿಗ ನೀವು ಪೂಜೆ ಮಾಡ್ತಾ ಇರೋದು. ವಿಷಯಗಳನ್ನು ನಾವು ಆಚರಣೆಯಲ್ಲಿ ಇಟ್ಕೋಬೇಕು. ಬರೀ ಕಾಗದಗಳನ್ನು ನಾವು ಪೂಜೆ ಮಾಡಬಾರದು. ಬರೀ ಕಾಗದಗಳು, ಇದು ಕೆಟ್ಟದನ್ನು ಪ್ರಿಂಟ್ ಮಾಡಬಹುದು, ಒಳ್ಳೆಯದು ಪ್ರಿಂಟ್ ಮಾಡಬಹುದು, ಎರಡೂ ಒಂದೇ. ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ. ಮನಸ್ಸೇ ಎರಡಕ್ಕೂ ಮೂಲ ಕಾರಣ. ಪೇಪರೇ ಮೂಲ ಕಾರಣ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಆ ಪ್ರಿಂಟ್ ಆಯ್ತಾ ಇದೆ. ಮನಸ್ಸು ಒಂದು ಲಾಕ್, ಮೈಂಡ್ ಒಂದು ಕೀ, ಹೃದಯ ಒಂದು ಲಾಕ್. ಲಾಕ್ ಒಳಗೆ ಕೀ ಹಾಕಿಬಿಟ್ಟು ರೈಟ್ ಸೈಡ್ ಟರ್ನ್ ಮಾಡಿಬಿಟ್ಟೆ ಓಪನ್ ಆಯ್ತಾ ಇದೆ, ಲೆಫ್ಟ್ ಸೈಡ್ ಟರ್ನ್ ಮಾಡಿಬಿಟ್ಟೆ ಲಾಕ್ ಆಯ್ತಾ ಇದೆ. ಪ್ರತಿಯೊಂದಕ್ಕೂ ಮನಸ್ಸೇ ಕಾರಣ. ನಮ್ಮ ಹೃದಯ ಎಂಬ ಒಂದು ಲಾಕ್ನಲ್ಲಿ ಮೈಂಡ್ ಕೀ ಇಟ್ಟುಬಿಟ್ಟು ಪರಮಾತ್ಮ ಕಡೆ ಟರ್ನ್ ಮಾಡಿಬಿಡು, ಡಿಟ್ಯಾಚ್ಮೆಂಟ್. ವರ್ಲ್ಡ್ ಕಡೆ ಟರ್ನ್ ಮಾಡಿಬಿಡು, ಅಟ್ಯಾಚ್ಮೆಂಟ್. ಆ ಡಿಟ್ಯಾಚ್ಮೆಂಟೇ ಮೋಕ್ಷ, ಅಟ್ಯಾಚ್ಮೆಂಟೇ ಬಂಧನ. ಈ ಬಂಧ ಮೋಕ್ಷಕ್ಕೆ ಯಾವುದು ಕಾರಣ? ಮನಸ್ಸೇ ಕಾರಣ. ಸೇಮ್ ಲಾಕ್, ಸೇಮ್ ಕೀ, ಟರ್ನಿಂಗ್ ಡಿಫರೆನ್ಸ್. ನಮ್ಮ ಮೈಂಡ್ ಎಲ್ಲ ಜಗತ್ ಕಡೆ ಟರ್ನ್ ಮಾಡಿಬಿಟ್ಟೆ ಬಂಧನ ಬರ್ತಾ ಇದೆ, ಪರಮಾತ್ಮ ಕಡೆ ಟರ್ನ್ ಮಾಡಿಬಿಟ್ಟೆ ಮೋಕ್ಷ ಬರ್ತಾ ಇದೆ. ಅದೇ ಲಿಬರೇಷನ್. ನಿರಂತರ ನಾವು ಯಾವ ಕೆಲಸ ಮಾಡಿದ್ರು, ಯಾವ ಮಾತಾಡಿದ್ರು, ಯಾವ ಇದು ಕೇಳಿದ್ರು, ಪ್ರತಿಯೊಂದು ಪರಮಾತ್ಮ ಕೆಲಸ ಹಾಗೆ ನಾವು ನೆನೆಸ್ಕೋಬೇಕು. ವರ್ಕ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ ಇನ್ ಟು ವರ್ಷಿಪ್. ನೀವು ಏನು ಮಾಡಿದ್ರು ಇದು ಪರಮಾತ್ಮ ಕೆಲಸ ಆಗಿ ನೆನೆಸ್ಕೋ. ನಿಮ್ಮ ಬಿಸ್ನೆಸ್, ನಿಮ್ಮ ಒಂದು ಉದ್ಯೋಗ ಯಾವುದು ನೀವು ಬಿಡಬೇಡ, ಹೋಗು, ಇದೆಲ್ಲ ಪರಮಾತ್ಮ ಕೆಲಸ. ಸರ್ವದಾ ಸರ್ವಕಾಲೇಶು ಸರ್ವತ್ರ ಹರಿಚಿಂತನ್. ಯಾತಕ್ಕಂದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಈ ಪ್ರಕೃತಿಯೆಲ್ಲ ಕಾರ್ಯಸ್ವರೂಪ, ಪರಮಾತ್ಮ ಕಾರಣ ಸ್ವರೂಪ. ಕಾರ್ಯಕಾರಣ ಸಂಬಂಧವಾದ್ದೇ ಈ ಜಗತ್ತು. ಈ ಜಗತ್ತಂದ್ರೆ ಜಗತ್, ಜಗತ್, ಜಗತ್. ಬರೋದು ಹೋಗೋದು, ಬರೋದು ಹೋಗೋದು ಇಷ್ಟೇ. ಈ ಜಗತ್ತುಗಳಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ, ಯಾವುದು ಶಾಶ್ವತವಾದಲ್ಲ, ಅನಿತ್ಯವು ಅಸುಖವು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಫಸ್ಟ್ ಶ್ಲೋಕದಲ್ಲಿ ಅನಿತ್ಯಂ ಅಸುಖಂ ಲೋಕಂ ನಿಮಂ ಪ್ರಾಪ್ಯ ಭಜಸ್ವಮಾಂ. ಅನಿತ್ಯಂ ಅಸುಖಂ ಲೋಕಂ. ಇದು ಅನಿತ್ಯವಾದ್ದು, ಅಸುಖವಾದ್ದು. ಇದು ಯಾವಾಗಲೂ ಒಂದು ದಿನ ಬಿಡಬೇಕು. ನಾವಾದರೂ ಅದನ್ನು ಬಿಟ್ಟು ಹೋಗಬೇಕು, ಅದಾದರೂ ನಮ್ಮನ್ನು ಬಿಟ್ಟು ಹೋಗಬೇಕು. ಯಾವಾಗೂ ಶಾಶ್ವತವಾಗಿ ಇರೋದಕ್ಕಾಗೋದಿಲ್ಲ. ಈ ಇರೋ ಕಾಲದ ಒಳಗೆ ನಾವು ಒಳ್ಳೆಯ ಪವಿತ್ರವನ್ನು ಸಾಧಿಸಬೇಕು. ಅದೇ ಮನುಷ್ಯರ ಒಂದು ಆದರ್ಶ. ಇಂಥ ಮಾನವ ಜನ್ಮ ಜಂತೂನಾಂ ನರಜನ್ಮ ದುರ್ಲಭಂ. ನಾವು ಮಂದಗಳ ಹಾಗೆ ಇರಬಾರದು, ಆಗಬಾರದು. ಕೈಗೆ ಹಾಗೆ ನಾವು ಆಗಬಾರದು, ಇರಬಾರದು. ದುರ್ಯೋಧನ ದುಶ್ಯಾಸನಗಳ ಹಾಗೆ ನಾವು ಇರಬಾರದು, ಆಗಬಾರದು. ರಾವಣ ಕುಂಭಕರ್ಣಗಳ ಹಾಗೆ ನಾವು ತಿನ್ನಬಾರದು, ಇರಬಾರದು. ನಿರಂತರ ನಾವು ತಿನ್ನೋದಕ್ಕೋಸ್ಕರ ನಾವು ಹುಟ್ಟಿರೋದು ಇಲ್ಲ. ಬಿಚ್ಚಾನ್ನಂ ದೇಹರಕ್ಷಾರ್ಥಂ ಸ್ವಸ್ಥಂ ಶೀತ ನಿವಾರಣಂ. ಬಾಡಿಗೆಲ್ಲ ಹಾಕೊಳ್ಳೋದು ಗೋಸ್ತಿಲ್ಲ. ಯಾತಕ್ಕೋಸ್ಕರ? ಶೀತ ನಿವಾರಣಕ್ಕೋಸ್ಕರವಾಗಿ, ಅಲಂಕಾರಕ್ಕೋಸ್ಕರವಾಗಲ್ಲ. ತಿನ್ನೋದು ಯಾವುದಕ್ಕೋಸ್ಕರವಾಗಿ? ದೇಹ ರಕ್ಷಣೆಗೋಸ್ಕರವಾಗಿ ಅಷ್ಟೇ ವಿನಃ ಸುಮ್ಮನೆ ಯಾವುದೋ ಒಂದು ತಿನ್ನಬೇಕು ಮಣ್ಣನ್ನು ತಿನ್ನಬಹುದು, ಅದಲ್ಲ. ದೇಹ ಸಂರಕ್ಷಣೆಗೆ ಯಾವುದು ಸರಿಯಾದ ಒಂದು ಸಾತ್ವಿಕ ಆಹಾರವನ್ನು ನಾವು ತಿನ್ನಬೇಕು. ಸಾತ್ವಿಕ ಮಾರ್ಗದಲ್ಲಿ ನಾವು ನಡೆಯಬೇಕು. ಸಾತ್ವಿಕವಾದ ಒಂದು ಥಾಟ್ಸ್ ಅನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಸಾತ್ವಿಕವಾದ ಒಂದು ಲುಕ್ ಅಂದ್ರೆ ದೃಷ್ಟಿಯನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಯಾವಾಗಲೂ ಕೆಟ್ಟ ದೃಷ್ಟಿ ಇರಬಾರ್ದು, ಕೆಟ್ಟ ಮಾತುಗಳು ಕೇಳಬಾರ್ದು. ಇರುವುದು ಕಿವಿಗಳಲ್ಲಿ ಯಾತಕ್ಕಿರೋದು? ಕೆಟ್ಟ ಮಾತುಗಳು ಕೇಳಬಾರ್ದು. ನಿಮ್ಗೆಲ್ಲ ಒಂದು ಆದ್ನ ನಮ್ಮ ಕಿವಿ ಮೇಲೆ ಎಲ್ಲ ತುಂಬಾ ಕೂದಲೆಲ್ಲ ಬರ್ತಾ ಇರ್ತಾರೆ. ಕಾರಣ ಏನು? ನಾವು ಕೆಟ್ಟ ವಿಷಯಗಳು ಕೇಳೋದಿಲ್ಲ. ಕಾರಣ ಏನು? ಈ ಕೂದಲೆಲ್ಲ ಫಿಲ್ಟರ್ ಮಾಡ್ತಾ ಇದ್ವಿ. ಅದು ತುಂಬಾ ಫಿಲ್ಟರ್ ಮಾಡಿಬಿಟ್ಟು ಒಳಗಡೆ ಕೆಳಗೆ ಹೋಗ್ತಾರೆ, ಕೆಟ್ಟದೆಲ್ಲ ಬೀಸಾಕ್ಬಿಡ್ತಾರೆ. ಈ ರೀತಿಯಾಗಿ ನೀವು ಇಷ್ಟು ಮಾಡ್ಕೋಬೇಡ. ಕೂದಲುಗಳೆಲ್ಲ ಮೊದಲು ಹೃದಯದಲ್ಲಿ ಕೆಟ್ಟ ವಿಷಯಗಳನ್ನು ಸೇರಿಸದೆ ಇಲ್ಲಂತಾಗಿ ನೋಡ್ಕೋಬೇಕಾಗಿದೆ. ಇದು ನಿಜವಾದ ಮಂದಿಗಳ ಒಳಗೆ, ಪವಿತ್ರವಾದ ದೇವಾಲಯ ಒಳಗೆ, ಪವಿತ್ರವಾದ ಮಾನವ ಹೃದಯದಲ್ಲಿ ಇದೇರಬೇಕು. ಯಾತಕ್ಕಂದ್ರೆ ದೇವಾಲಯ ಬೇರೆ ಅಲ್ಲ. ದೇಹೋ ದೇವಾಲಯ ಕೃತು ಜೀವೋ ದೇವ ಸನಾತನ.
ದೇಹವೇ ಒಂದು ದೇವಾಲಯ. ಬಾಡಿ ದಿ ಟೆಂಪಲ್ ಆಫ್ ಗಾಡ್. ನಮ್ಮ ಹೃದಯ ಅಂದರೆ ಒಂದು ಗರ್ಭಪೀಠ, ಅದರ ಒಳಗೆ ಇರುವ ಪರಮಾತ್ಮ. ಎಲ್ಲೋ ತಿರುಪತಿ ಒಳಗೆ, ಇನ್ನು ರಾಮೇಶ್ವರದಲ್ಲಿ, ಇನ್ನು ಬದ್ರಿಯಲ್ಲಿ, ಈ ಕೇದಾರನಾಥ್ನಲ್ಲಿ, ಎಲ್ಲೋ ಕಾಶಿನಲ್ಲಿ ಪರಮಾತ್ಮ ಇದ್ದಾರಂತ ನೀವು ನೆನೆಸ್ಕೋಬೇಡ. ಅಲ್ಲಿ ನೀವು ಹೋಗೋದು ಬೇಡ. ತುಂಬಾ ಹತ್ತಿರ ಇದ್ದಾರೆ. ನಿಮ್ಮ ಹೃದಯ ಪೀಠದಲ್ಲಿ ಇದ್ದಾರೆ ಪರಮಾತ್ಮ. ಹೃದಯವಾಸಿ ಪರಮಾತ್ಮ. ನಮ್ಮ ವೀಕ್ನೆಸ್ ಹೇಗಿದೆ ಇವಾಗಂದ್ರೆ, ಒಂದು ದೇವಾಲಯದಲ್ಲಿ ಇದ್ದಾರೆ ಪರಮಾತ್ಮ ಅಂದ್ರೆ ಅಲ್ಲಿ ಹೋಗುತ್ತೀವಿ. ಅದೇ ನೀವು ಹೃದಯದಲ್ಲಿ ಇದ್ದಾರೆ ಪರಮಾತ್ಮ ಅಂದ್ರೆ ನಂಬಿಕೆ ಬರೋದಿಲ್ಲ. ಅಷ್ಟು ಬಲಹೀನವಾಗಿದೆ ನಮಗೆ. ಒಂದಪ್ಪ ಏನಾದ್ರು ಸೊಳ್ಳೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟೆ ಈಗ ಅಂತೀವಿ. ಎರಡನೇ ದಪ್ಪ ಬಂದು ಕುತ್ಕೊಂಡು, ಅದು ಜನ ಸಹಜ. ಎರಡನೇ ದಪ್ಪ ಬಂದು ಕುತ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಜೋರವಾಗಿ ಮಾಡ್ತೀವಿ. ಮೂರನೇ ದಪ್ಪ ಬಂದು ಕುತ್ಕೊಂಡ್ಬಿಟ್ರೆ ಸಾಯಿಸಿಬಿಡ್ತೀವಿ. ಒಂದು ಇಷ್ಟು ದೊಡ್ಡ ದೇಹದಲ್ಲಿ ಇಷ್ಟು ಚಿಕ್ಕ ಸೊಳ್ಳೆ ಬಂದು ಕುತ್ಕೊಂಡ್ಬಿಟ್ಟೆ, ಯಾತಕ್ಕೆ ನಿಮ್ಗಿಷ್ಟು ಶಾಂತಿ ಇಲ್ಲ? ಯಾತಕ್ಕೆ ಇಷ್ಟು ಪೇಷೆಂಟ್ ಇಲ್ಲ? ಇಷ್ಟು ಬಲಹೀನವಾಗಿದ್ದೀವಿ ಮನುಷ್ಯ ಜನರು. ಪ್ರತಿಯೊಂದಕ್ಕೂ ಕೋಪ, ಪ್ರತಿಯೊಂದಕ್ಕೂ ಒಂದು ಅಧೈರ್ಯ. ಹೀಗೆಲ್ಲ ಇರಬಾರ್ದು. ಧೈರ್ಯವಾಗಿರಬೇಕು, ಆನಂದವಾಗಿರಬೇಕು. ಪ್ರತಿಯೊಂದಿನಲ್ಲಿ ಹೆದರಿಕೆ ದೂರ ಮಾಡಬೇಕು. ಆ ರೀತಿ ಜಾತಿಗೆ ಹೆದರಿಕೆ ಬರ್ತಾರೆ. ದೋಷ ಇದ್ರೇನೆ ಹೆದರಿಕೆ ಬರ್ತಾರೆ. ದೋಷನೇ ಇಲ್ಲದಿದ್ರೆ ಹೆದರಿಕೆ ಬರೋದಕ್ಕೆ ಅವಕಾಶ ಇಲ್ಲ. ನಿರಂತರ ಧೈರ್ಯ ಸಾಹಸದಲ್ಲಿ ಇರಬೇಕು. ಆ ಧೈರ್ಯ ಸಾಹಸವನ್ನು ಪಡೆಯುವುದಕ್ಕೋಸ್ಕರವಾಗಿ ಪರಮಾತ್ಮನ ಪ್ರಾರ್ಥಿಸಬೇಕು. ಕಾರಣ ಏನಂದ್ರೆ, ಅವರ ಹತ್ರನೇ ಇದೆ ಧೈರ್ಯ, ಅವರ ಹತ್ರ ಇದೆ ಸಾಹಸ, ಅವರ ಹತ್ರನೇ ಇದೆ ಶಾಂತಿ, ಅವರ ಹತ್ರನೇ ಇದೆ ಆನಂದ. ಅದನ್ನು ಪಡಿಬೇಕಂದ್ರೆ ಅವರನ್ನೇ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರು ಯಾರ ಹತ್ರ ಇಲ್ಲ. ಈ ಹಣನ್ನೇನಾದ್ರೂ ನೀವು ಕೇಳ್ಕೊಂತಾ ಇದ್ರೆ, ಹಣ ಜಗತ್ತೊಳಗೆ ಬೇಕಾದಷ್ಟು ಹಣ ಇದೆ. ಆದರೆ ಇನ್ನು ಯಾತಕ್ಕೆ ನೀವು ಹಣ ಕೇಳಬೇಕು? ಏನು ಅಂದ್ರೆ ತಿಂಡಿ ಬೇಕಂದ್ರೆ ಜಗತ್ತೊಳಗೆ ಬೇಕಾದಷ್ಟು ತಿಂಡಿ ಇದೆ, ತಿಂಡಿ ಸಿಕ್ಕಬಹುದು. ಸುಖಗಳು ಸಿಕ್ಕಬೇಕಾ? ಸುಖ ಸಂತೋಷ ಸೌಭಾಗ್ಯಗಳೆಲ್ಲ ಬೇಕಾದಷ್ಟೆಲ್ಲ ಇದೆ. ಅದೆಲ್ಲ ನಮ್ಗೆ ಬೇಡ. ಜಗತ್ತೊಳಗೆ ಯಾವುದು ಇಲ್ಲ ಅದನ್ನು ನಾವು ಕೇಳಬೇಕು. ಅದೇ ಶಾಶ್ವತವಾದ ಆನಂದ. ನಿತ್ಯಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ. ಆ ಆನಂದವನ್ನು ನಾವು ಪಡೆಯೋದಕ್ಕೋಸ್ಕರ ಪರಮಾತ್ಮ ಪ್ರಾರ್ಥನೆ ಮಾಡಬೇಕು. ಯಾವ ಪೂಜೆ ಮಂದಿರಕ್ಕೆ ನೀವು ಹೋದ್ರೂ ಪರಮಾತ್ಮ ನಮ್ಗೆ ಅದು ಕೊಡು, ಇದು ಕೊಡು, ಇದು ಕೊಡು ಅಂತ ತುಚ್ಛವಾದ ಅಲ್ಪವಾದ ವಿಷಯಗಳನ್ನು ನೀವು ಕೇಳಬೇಡ. ಪರಮಾತ್ಮ ಏನು ಮತ್ತು ಒಳ್ಳೆ ಕಲ್ಪವೃಕ್ಷಕ್ಕೆ ಹೋಗಿ ಕಾಫಿ ಪೌಡರ್ ಕೇಳ್ಕೊಂಡು ಹೇಗೆ ಇರ್ತಾರೆ. ಪರಮಾತ್ಮನ ಹತ್ರ ಹೋಗಿ ಪವಿತ್ರವಾದ ವಿಷಯಗಳನ್ನು ನಾವು ಕೇಳಬೇಕು. ಶಾಶ್ವತವಾದ ಆನಂದವನ್ನು ಕೇಳಬೇಕು, ಶಾಶ್ವತವಾದ ಶಾಂತಿಯನ್ನು ಕೇಳಬೇಕು. ಅದನ್ನ ನಾವು ಕೇಳಬೇಕು. ಈ ರೀತಿಯಾಗಿ ಮಂದಿಗಳಲ್ಲಿ ಯಾತಕ್ಕೆ ಕಟ್ತಾ ಇದ್ದಂದ್ರೆ, ಈ ಶಾಶ್ವತವಾದ ಆನಂದವನ್ನು ಪಡೆಯುವುದಕ್ಕೋಸ್ಕರ ಕೊಡ್ತಾ ಇದ್ವಿ. ಅನಿತ್ಯವೂ ಅಶಾಶ್ವತವಾದ ಆನಂದವನ್ನು ಪಡೆಯುವುದಕ್ಕೋಸ್ಕರವಲ್ಲ. ಪ್ರೇಮ ಸ್ವರೂಪರೇ, ಪರಮಾತ್ಮ ಸನ್ನಿಧಿ ನಿಮ್ಮ ಪೆನ್ನಿಧಿ. ಪೆನ್ನಿಧಿ ಅಂದ್ರೆ ಅದೇ ನಿಮ್ಮ ಸೌಭಾಗ್ಯ, ಅದೇ ನಿಮ್ಮ ಸೌಶೀಲ್ಯ, ಅದೇ ನಿಮ್ಮ ಸೌಜನ್ಯ. ಸೌಜನ್ಯವಾದ್ದು ಈ ಮಾನವ ಜನ್ಮ, ಸೌಶೀಲ್ಯವಾದ್ದು ಈ ಮಾನವ ಜನ್ಮ, ಸೌಖ್ಯವಾದ್ದು ಈ ಮಾನವ. ಇಂಥದಕ್ಕೋಸ್ಕರ ನಾವು ಪಡಿಬೇಕಂದ್ರೆ ಶರೀರ ಆರೋಗ್ಯಕ್ಕೆ ಏನದು ನೀವು ಹೇಳಬೇಡ. ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಎಲ್ಲ ಪಾಸಿಂಗ್ ಕ್ಲೌಡ್ಸ್, ಕಮ್ಸ್ ಅಂಡ್ ಗೋಸ್. ಈ ಆರೋಗ್ಯಕ್ಕೆ ನೀವು ಹೆದರಿಕೋಬೇಡ. ಸ್ವಲ್ಪ ಆಹಾರ ವಿಹಾರದಲ್ಲಿ ಸ್ವಲ್ಪ ದೋಷಗಳೇನಾದ್ರೂ ಬಂದ್ರೆ ಅನಾರೋಗ್ಯ ಬರ್ತಾ ಇರ್ತದೆ. ಆಹಾರ ವಿಹಾರವನ್ನು ನಿಮ್ಮದಲ್ಲಿ ಇಟ್ಕೋ. ನ ಶ್ರೇಯೋ ನಿಯಮಂ ವಿನ. ಆ ನಿಯಮದಲ್ಲಿ ಇಟ್ಕೊಂಡ್ಬಿಟ್ರೆ ಯಾವುದು ನಮ್ಗೆ ಏನು ತೊಂದರೆಗಳು ಸಿಕ್ಕೋದಿಲ್ಲ. ನೀವು ನಂಬಬಹುದು, ಬಿಡಬಹುದು. ನಮ್ಮ ವಿಷಯದಲ್ಲಿ ಮಾತ್ರ 71 ಇಯರ್ಸ್ ಈ ದೇಹಕ್ಕೆ. 71. ಒಂದು ಕಾರು ನೋವೋ, ಕೈ ನೋವೋ, ನೋವು ಯಾವುದು ಒಂದು ನಮ್ಗೆ ಬರಲಿಲ್ಲ. ಏನಾದ್ರೂ ಯಾರ್ದಾದ್ರೂ ತಕೊಂಡ್ರೆ ಮಾತ್ರ ನಾವು ಬರ್ತೀವಿ. ಇದುವರೆಗೂ ಮಾತ್ರ ಒಂದು ಫೀವರ್ಗೂ ಬರಲಿಲ್ಲ. ಕಾರಣ ಏನು? ನಾವು ಖಚಿತವಾಗಿರ್ತೀವಿ. ಊಟ ತಕೊಂಡದ್ದು ಎಷ್ಟು ಅಷ್ಟು, ನಾವು ಎಷ್ಟು ಓಡಾಡಬೇಕು ಅಷ್ಟೇ ಅಷ್ಟು. ಇಲ್ಲಿ ಭಕ್ತರ ಕಾರ್ಯಗಳಲ್ಲಿ ನಿರಂತರ ಸರ್ವಕಾಲದಲ್ಲಿ ನಾವು ಕಾಲವನ್ನು ಇದು ಮಾಡ್ತಾ ಕಾಯವನ್ನು ವಿನಿಯೋಗಿಸ್ತಾ ಇದ್ದೀವಿ. ನಮ್ಮ ಕಾಯ ಕರ್ಮ ಕಾರಣ ಎಲ್ಲನೂ ಭಕ್ತರಿಗೆ ನಾನು ವಿನಿಯೋಗಿಸ್ತಾ ಇದ್ದೀವಿ. ಆದರೂ ನಾವು ಆನಂದವಾಗಿರ್ತೀವಿ. ಬಾಡಿ ಒಳಗೆ 98.4 ಟೆಂಪರೇಚರ್ ಇದ್ರೆ ಅದು ಪರ್ಫೆಕ್ಟ್ ನಾರ್ಮಲ್ ಅಂತಾರೆ. 99 ಬಂದ್ರೆ ಲೋ ಟೆಂಪರೇಚರ್ ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಬ್ಲಡ್ ಪ್ರೆಷರ್ ಅನ್ನು 120/80 ಪರ್ಫೆಕ್ಟ್ ನಾರ್ಮಲ್. 90 ಬಂದ್ಬಿಟ್ರೆ ಏನು ಹಾರ್ಟ್ ಟ್ರಬಲ್ ಬಂದಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ನಮ್ಮ ಕಣ್ಣಿನಲ್ಲಿ ನೋಡಿ ಇಷ್ಟು ಬೆಳಕೆಲ್ಲ ನೋಡ್ತಾ ಇದ್ದೀವಿ. ಆ ಬೆಳಕು ತುಂಬಾ ದೊಡ್ಡದಾದ್ರೆ, ತುಂಬಾ ಜಾಸ್ತಿ ಪ್ರಕಾಶವಾಗಿದ್ರೆ ನಮ್ಮ ಕಣ್ಣು ಒಳಗಿರುವ ರೆಟಿನಾ ಬರ್ನ್ ಆಗುತ್ತೆ. ಈ ಕಣ್ಣು ಲಿಮಿಟ್ ನಲ್ಲೇ ಇದೆ, ಕೆವಿ ಲಿಮಿಟ್ ನಲ್ಲೇ ಇದೆ, ನಮ್ಮ ಹೊಟ್ಟೆ ಲಿಮಿಟ್ ನಲ್ಲೇ ಇದೆ, ಬ್ಲಡ್ ಪ್ರೆಷರ್ ಲಿಮಿಟ್ ನಲ್ಲೇ ಇದೆ, ಟೆಂಪರೇಚರ್ ಲಿಮಿಟ್ ನಲ್ಲೇ ಇದೆ. ಅದರಿಂದ ನಮ್ಮ ಜೀವನ ಏನು? ಲೈಫ್ ಈಸ್ ಲೈಕ್ ಲಿಮಿಟೆಡ್ ಕಂಪನಿ. ಎಲ್ಲ ಲಿಮಿಟ್ ನಲ್ಲಿ ಇರಬೇಕು. ಲಿಮಿಟ್ ದಾಟಿ ಹೋದ್ರೆ ರೋಗ ಬರ್ತಾರೆ.
ಅದರಿಂದ ಪ್ರತಿಯೊಂದು ವಿಷಯದಲ್ಲಿ ಮಾತುಗಳನ್ನು ಎಷ್ಟು ಸುನ್ನಿತವಾಗಿ ಲಿಮಿಟ್ ನಲ್ಲಿ ಮಾತಾಡಬೇಕು. ನಿರಂತರ ಮಾತಾಡ್ತಾ ಇದ್ದೆ ಶರೀರದಲ್ಲಿರುವ ಎನರ್ಜಿ ಎಷ್ಟು ವೇಸ್ಟ್ ಆಗುತ್ತದೆ. ಮಾತಾಡಬಾರದು. ಈ ಕಾರಣದಿಂದನೇ ಹಳೆಯ ಋಷಿಗಳೆಲ್ಲ ಅರಣ್ಯಕ್ಕೆ ಹೋಗಿ ಮೌನದಿಂದ ಕುತ್ಕೊಳ್ತಾ ಇದ್ರು. ಆ ಮೌನದಿಂದ ಏನಾಯಿತು, ಈ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಒಂದು ದಿವ್ಯವಾದ ಶಕ್ತಿಯನ್ನು ಅವರಿಗೆ ಬರ್ತಾ ಇತ್ತು. ಮಾತುಗಳು ಕಮ್ಮಿ ಮಾಡು, ಟಾಕ್ ಲೆಸ್, ಮೋರ್ ವರ್ಕ್. ಇದು ಇವತ್ತು ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ. ಇವಾಗ ಎಲ್ಲಿ ನೋಡಿದ್ರು ಸುಮ್ಮನೆ ಮಾತುಗಳು, ವರ್ಕ್ ಜೀರೋ, ಮಾತುಗಳ ಒಳಗೆ ಹೀರೋ. ಈ ರೀತಿಯಾಗಿದ್ದರೆ ಅದರಿಂದಾನೇ ಭಾರತ ದೇಶ ಇಷ್ಟು ಹೀನ ಸ್ಥಿತಿಗೆ ಹೋಗ್ತಾ ಇದೆ. ಯಾತಕ್ಕೆ ಮಾತುಗಳು? ಎಷ್ಟು ಮಾತು ಅಷ್ಟು ಮಾತಾಡ, ಹೆಚ್ಚಿನ ಮಾತು ಬೇಡ. ಇದರಿಂದ ಆ ಕಾಲವನ್ನು ಪರಮಾತ್ಮ ಚಿಂತನೆ ಮಾಡಿ ಚೆನ್ನಾಗಿ ರಾಮ್ 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 ಕೃಷ್ಣ ಕೃಷ್ಣ ಏನಾದ್ರೂ ನಿಮ್ಗೆ ಇಷ್ಟವಾದ ನಾಮ ನೀವು ನೆನೆಸ್ಕೊ. ಪರಮಾತ್ಮ ಒಬ್ಬರೇ, ಏಕ ಪ್ರಭು ಕ ಅನೇಕ ನಾಮ್, ಇರೋದೇ ಒಂದೇ ಗೋಲ್ಡ್. ಬೇಕಾದಷ್ಟು ನಗೆಗಳೆಲ್ಲ ಮಾಡಿಸ್ಕೋಬಹುದು, ಬೇಕಾದಷ್ಟೆಲ್ಲ ನಾವು ಆಭರಣಗಳೆಲ್ಲ ಮಾಡಿಸ್ಕೋಬಹುದು. ಆಭರಣಗಳು ಹೆಸರು ಬೇರು, ರೂಪ ಬೇರೆ ಇರ್ಬೋದು. ಗೋಲ್ಡ್ ಈಸ್ ಒನ್. ಮೈಸೂರು ಪಾಕ್, ಗುಲಾಬ್ ಜಾಮ್, ಬರ್ಫಿ, ಪಾಲ್ಕೋ, ಮಿಠಾಯಿ, ಜಿಲೇಬ್, ಖೀರ್ ಎಷ್ಟು ಮಾಡಿದ್ರು ಶುಗರ್ ಈಸ್ ಓನ್ಲಿ ಒನ್. ಅದೇ ರೀತಿ ಪರಮಾತ್ಮ ಡಿವಿನಿಟಿ ಒಂದೇ ಒಂದು. ನಮ್ಮ ಕೋರಿಕೆಗಳು ನಮ್ಮ ಜಿಹ್ವ ಚಾಪಲ್ಯ ಇರಬಹುದು. ಜಿಹ್ವೇ ರಸಗ್ನಿ ಮಧುರ ಪ್ರಿಯತ್ವಂ ಸತ್ಯಂ ಹಿತಂ ತ್ವಂ ಪರಮಂ ವದಾಮಿ ಆವರ್ಣಯೇತಾಂ ಮಧುರಾಕ್ಷರಾಣಿ ಗೋವಿಂದ ದಾಮೋದರ ಮಾಧವೇತಿ. ಓ ಗೋವಿಂದ, ದಾಮೋದರ, ಮಾಧವ, ಇಂತಹ ಪವಿತ್ರವಾದ ಪರಮಾತ್ಮ ಚಿಂತನೆಗಳನ್ನು ಮಾಡೋದಕ್ಕೋಸ್ಕರ ನಿಮಗೆ ಕೊಟ್ಟಿರೋದು. ಸುಮ್ಮನೆ ಅವರನ್ನು ಇವನ್ನು ದೂಷಣ ಮಾಡೋದು, ಅವನ ಒಳಗೆ ಇಲ್ಲ ಇದೆಲ್ಲ ದೋಷಗಳೆಲ್ಲ ಹೇಳೋದು ಇಂಥದಕ್ಕೋಸ್ಕರವಲ್ಲ. ಈ ರೀತಿಯಾಗಿ ನೀವು ಹೇಳಬಾರದು. ಆ ರೀತಿಯಾಗಿ ಏನಾದರೂ ಹೇಳಿದ್ರೆ ನೀವು ಬಂದರ, ಸಾಕ್ಷಾತ್ ಬಂದರೆ. ಅಂಥ ಅವ್ರ ಮಾತುಗಳೆಲ್ಲ ಕೇಳಿದ್ರೆ ಅವ್ರ ಕೈಕೈಯೇ. ಆ ದೃಷ್ಟಿಯನ್ನು ನೀವು ನಿಂತ್ಕೊಂಡು, ಓ ನಾನು ಬಂದರ ಆಗಿದ್ದೀನ, ಕೈಕೈ ಆಗಿದ್ದೀನ, ನಾನು ಕೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅದನ್ನು ಎರಡೂ ಬಿಡಬೇಕು. ಈ ರೀತಿಯಾಗಿ ನಮ್ಮ ವಾಕ್ ಶುದ್ಧಿ ಪವಿತ್ರವಾದ 5 ಇಂದ್ರಿಯಗಳೊಳಗೆ ವಾಕ್ ತುಂಬಾ ಪವಿತ್ರವಾದ್ದು. ಕಣ್ಣು ನೋಡೋದಕ್ಕೂ ಮಾತ್ರ ಶಕ್ತಿ ಇದೆ, ಕಿವಿ ಕೇಳೋದಕ್ಕೂ ಮಾತ್ರ ಶಕ್ತಿ ಇದೆ, ಒಂದೇ ಶಕ್ತಿ. ಮೂಗು ವಾಸನೆ ನೋಡೋದಕ್ಕೂ ಒಂದು ಶಕ್ತಿ ಇದೆ. ಇನ್ನು ಟಚಿಂಗ್ ಇದೆಲ್ಲ ಒಂದು ಚರ್ಮಕ್ಕೆ ಒಂದು ಶಕ್ತಿ ಇದೆ. ಬಾಯಿಗೆ ಆಗಲ್ಲ, ಡಬಲ್ ಪ್ರಮೋಷನ್. 2 ಶಕ್ತಿಗಳೆಲ್ಲ ಇದೆ. ಒಂದು ಟೇಸ್ಟ್ ನೋಡ್ತಾ ಇದೆ, ಇನ್ನೊಂದು ಮಾತಿಗೆ ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ಜಿಹ್ವೆ ರಸಗ್ನಿ, ಮೊದಲು ಜಿಹ್ವೆಯನ್ನು ನಾವು ಕಂಟ್ರೋಲ್ ಮಾಡಬೇಕು. ವಾಕ್ ಶುದ್ಧಿ ಆಗಿದ್ರೆ ಸರ್ವವೂ ಶುದ್ಧಿ ಆಗುತ್ತೆ. ನಾವು ವಾಕ್ ಶುದ್ಧಿ ಮಾಡೋದಕ್ಕೋಸ್ಕರವಾಗಿ ಮಾತುಗಳನ್ನು ನಾವು ಕಮ್ಮಿ ಮಾಡಿಕೊಂಡು, ಯಾರ ಮೇಲೆ ಏನು ಇದ್ರೂ ದೋಷಗಳಿದ್ರೂ ಪರವಾಗಿಲ್ಲ, ನೀವು ಆ ದೋಷಗಳು ನೋಡಬೇಡ. ನೀವು ಒಳ್ಳೇದು ನೋಡು. ಬೈಬಲ್ನಲ್ಲಿ ನೀವು ಕೇಳಿರ್ಬೋದು, ನೋಡಿರ್ಬೋದು, ಓದಿರಬಹುದು. ಯಾರೋ ಒಬ್ರು ಹೋಗ್ತಾ ದಾರಿ ಒಳಗೆ ಮುಚ್ಕೊಂಡು ಹೋಗ್ತಾ ಇದ್ರಂತೆ. ಜೀಸಸ್ ಅಲ್ಲಿ ನಿಂತ್ಕೊಂಡು ಎಲ್ಲಾರನ್ನೂ ನೋಡ್ತಾ ಇದ್ರು. ಎಲ್ಲಾರು ಮುಚ್ಕೊಂಡು ಬ್ಯಾಡ್ ಸ್ಮೆಲ್ ಅಂತ ಅವರು ಹೋಗ್ತಾ ಇದ್ರು. ಒಂದಪ್ಪ ಜೀಸಸ್ ಅವನು ಸ್ಟಾಪ್ ಮಾಡಿಬಿಟ್ಟು, ಅಯ್ಯ ನಿಲ್ಸ್ಬಿಡಿ, ಏನು ಬ್ಯಾಗ್ ನೋಡ್ತಾ ಇದೆ, ನೀವು ಯಾಕೆ ಬ್ಯಾಗ್ ನೋಡಬೇಕು? ನೋಡು, ನಾಯಿ ಸತ್ತೋಗಿದೆ, ಅದೇ ಹೊಟ್ಟೆ ಒಳಗಿರುವುದೆಲ್ಲ ಹೊರಗಡೆ ಬಂದ್ಬಿಟ್ಟಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಆದರೆ ಅದೇ ಟೀತ್ ನೋಡು, ಯಾರು ಬ್ರಷ್ ಮಾಡ್ತಾ ಇದ್ದಾರೆ, ಆ ನಾಯಿ ಒಂದು ಟೀತ್ ಎಷ್ಟು ಕ್ಲೀನ್ ಆಗಿದೆ ನೀವು ನೋಡು. ಆ ಒಳ್ಳೇದು ನೀವು ಬಿಟ್ಟು ಕೆಟ್ಟದ ಯಾತಕ್ಕೆ ನೀವು ನೋಡ್ತಾ ಇದ್ದೀವಿ ಅಂತ ಉಪದೇಶ ಮಾಡುದು. ಅದೇ ಉಪದೇಶ. ಕೆಟ್ಟಗಳನ್ನೆಲ್ಲ ಬಿಡೋದನ್ನು, ಒಳ್ಳೇದೆಲ್ಲ ತಕೊಂಡೋದೇ ನಿಜವಾದ ಉಪದೇಶ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ಕೃಷ್ಣಾಯ, ಓಂ ರಾಮಾಯ, ಇದೆಲ್ಲ ಬರೀ ಒಂದು ಶಬ್ದಗಳು. ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು. ಪಂಚಪಾಂಡವರವರೆಗೆ ಅರಣ್ಯದಲ್ಲಿ 11ನೇ ವರ್ಷದಲ್ಲಿ ಅವರು ನೋಡೋದಕ್ಕೋಸ್ಕರವಾಗಿ, ಅವರು ಕ್ಷೇಮ ಸಮಾಚಾರವನ್ನು ವಿಚಾರಿಸೋದಕ್ಕೋಸ್ಕರವಾಗಿ ನಟನ ಸೂತ್ರಧಾರಿ ಕೃಷ್ಣ ಅಲ್ಲಿ ಹೋದ್ರು. ಹೋಗಿ ಮಾತಾಡಿ ಎಲ್ಲ ಬರ್ತಾ ಇದ್ರು. ಧರ್ಮಜ ಬ್ರದರ್ಸ್ಗೆಲ್ಲ ಹೇಳಿದ್ರು, ಅರ್ಜುನ, ಭೀಮ, ನಕುಲ ಸಹದೇವ, ದ್ರೌಪದಿ, ನೀವಿಲ್ಲೇ ಇರು, ನಮ್ಮ ಭಾವನವ್ರನ್ನು ಸ್ವಲ್ಪ ದೂರ ಬಿಟ್ಟು ಬರ್ತೀನಿ ಅಂತ. ಇದು ನಮ್ಮ ಪವಿತ್ರವಾದ ಆಚಾರ, ಪ್ರಾಚೀನ ಸಂಪ್ರದಾಯ. ನಮ್ಮ ಮನೆಗೆ ಯಾರಾದ್ರೂ ಬಂದರೆ ಮನೆಯಿಂದ ಕಳಿಸೋದು ಬೇಡ, ಸ್ವಲ್ಪ ದೂರ ಅವ್ರ ಜೊತೆಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ವರೆಗೂ ಆದ್ರೂ ಹೋಗಿ ಅವನ್ನ ಕಳಿಸಿಬಿಟ್ಟು ಬರಬೇಕು.
ಅದು ಪ್ರಾಚೀನ ಸಂಪ್ರದಾಯ. ಅದು ಒಳ್ಳೆತನಕ್ಕೆ ಒಂದು ಸರಿಯಾದ ಒಂದು ಚಿಹ್ನ. ನಾನು ಅವರನ್ನು ಬಿಟ್ಟು ಬರ್ತೀನಿ. ಸ್ವಲ್ಪ ದೂರ ಹೋದ ಮೇಲೆ ಸ್ವಲ್ಪ ಧರ್ಮಜ ಕಣ್ಣೀರು ಕೃಷ್ಣ ನೋಡಿದ್ರು. ಬಾವಾ, ಇಷ್ಟು ಧೈರ್ಯಶಾಲಿ, ಇಷ್ಟು ಸತ್ಯವಾದ ಪರಿಪಾಲಕ, ಈ ರೀತಿಯಾಗಿರುವ ನೀವು ಕಣ್ಣಲ್ಲಿ ನೀರು ಯಾತಕ್ಕೆ ಬಿಡೋದು? ಬಿಡಬಾರದು. ನಾರಾ ಪ್ಲಸ್ ನಯನಂ ನಾರಾಯಣಂ. ನಾರಮಲ್ ಅಂದ್ರೆ ನೀರು, ನಯನಂ ಅಂದ್ರೆ ನೇತ್ರ. ನಾರಂ ಪ್ಲಸ್ ನಯನಂ ನಾರಾಯಣಂ. ನೀವು ನಾರಾಯಣಕ್ಕೋಸ್ಕರವಾಗಿ ನೀವು ಆ ಕಣ್ಣೀರು ಬಿಡಬೇಕು ವಿನಃ ಇನ್ನೊಂದು ನೀವು ಕಣ್ಣೀರು ಬಿಡಬಾರದು ಅಂತ ಚೆನ್ನಾಗಿ ಅವರಿಗೆ ಉಪದೇಶ ಮಾಡಿದ್ರು. ಕೃಷ್ಣ ನಿಜಾನೇ. ಆದರೆ ದ್ರೌಪದಿ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಯಾವಾಗೂ ಅವರು ಸನ್ಲೈಟ್ನೂ ನೋಡಲಿಲ್ಲ, ಕಾಡಿನಲ್ಲಿ ನಡೀಲಿಲ್ಲ. ಇಂಥ ಸುಕುಮಾರಿ ಆಗಿರುವ ಈ ದ್ರೌಪದಿ ಕಷ್ಟಪಡ್ತಾ ಇರುವಾಗ ಸ್ವಲ್ಪ ನಮಗೂ ಸ್ವಲ್ಪ ದುಃಖ ಬರ್ತಾ ಇರ್ತಾರೆ. ಗಂಡಸರು ನಾವು ಎಷ್ಟೋ ಕಷ್ಟಪಡಬಹುದು, ಅದು ಸಹಜ. ಆವಾಗ ಏನಾದರೂ ಒಂದು ಹೆಸರು ಅಂದ್ರೆ ಉಪದೇಶ ಮಾಡು. ನಮ್ಗೆ ನಾಮವನ್ನು ಜಪ ಮಾಡ್ಕೊಂತಾ ಇದ್ದೀನಿ, ಅದು ಮರ್ತು ಹೋಗ್ತೀನಿ. ಓಹೋ, ಉಪದೇಶ ಮಾಡಬೇಕಾ ನಿಮ್ಗೂ? ಉಪದೇಶ ಮಾಡ್ತೀನಿ. ಪಕ್ಕದಲ್ಲಿರೋ ಒಂದು ಎಲೆ ತೆಗೆದುಬಿಟ್ಟು ಆ ಎಲೆ ಒಳಗೆ ಸ್ವಲ್ಪ ಅವರ ಒಳಗಿರೋ ಒಂದು ಪಿನ್ನಿಂದ ಒಂದು ಬರೆದು ಬಿಟ್ಟು ಕೊಟ್ಟು, ಯಾವಾಗ ನಿಮ್ಗೆ ಕಷ್ಟ ಬರ್ತದೋ ಆ ಕಷ್ಟವನ್ನು ಮುಂದೆ ನೆನೆಸಿಕೊಂಡು ಆಮೇಲೆ ಇದನ್ನು ನೀವು ಓದಿ ಬಿಡುವಂತೆ. ಸರಿ, ಹಾಗೆ ಪಾಕೆಟ್ನಲ್ಲಿ ಇಟ್ಕೊಂಡು ಹೋದ ತಕ್ಷಣ ದುರ್ವಾಸ ತುಂಬಾ ಶಿಷ್ಯರಿನಿಂದ ಬಂದರು. ನಮ್ಗೆ ಊಟ 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 ಬೇಕು. ಆ ಸಮಯದಲ್ಲಿ ಏನು ಮಾಡ್ತಾರೆ ದ್ರೌಪದಿ? ಈ ಕಷ್ಟ ಸಮಯದಲ್ಲಿ ಪರಮಾತ್ಮ ಹೇಳಿದ್ದಾನೆ ಅಂತ, ಸ್ವಾಮಿ ಯಾತಕ್ಕೆ ಇಷ್ಟು ಕಷ್ಟ ನೀವು ಕೊಡ್ತಾ ಇದ್ದೀವಿ ಅಂತ ಅದನ್ನ ನೆನೆಸ್ಕೊಂಡು ತಿರುಗೇದಿ ನೋಡಿದ್ರು. ಯಾತಕ್ಕೆ ಈ ಕಷ್ಟ ನೀವು ಕೊಡ್ತಾ ಇದ್ದೀರಿ ಕೃಷ್ಣ ಅಂತ ನೆನೆಸ್ಕೊಂಡು ಅದು ನೋಡಿದ ತಕ್ಷಣ ಯಾವಾಗೂ ಇರೋದಿಲ್ಲ. ಅದೇ ಉಪದೇಶ. ಈ ಕಷ್ಟಗಳು ಯಾವಾಗೂ ಇರೋದಿಲ್ಲ. ಒಂದು ಪಾಸಿಂಗ್ ಕ್ಲೌಡ್ಸ್ ಬರ್ತಾದೆ ಹೋಗ್ತಾದೆ, ಯಾವಾಗೂ ನಿತ್ಯವಾಗಿ ಇರೋದಿಲ್ಲ, ಶಾಶ್ವತವಾಗಿ ಇರೋದಿಲ್ಲ ಅಂತ ಅವರೇ. ಈ ಕಷ್ಟಗಳು ನಿರಂತರ ಇರೋದಿಲ್ಲ, ಯಾವಾಗೂ ಇರೋದಿಲ್ಲ, ಶಾಶ್ವತವಾಗಿ ಇರೋದಿಲ್ಲ ಅನ್ನುವಂಥ ಅದೇ ಧೈರ್ಯ ಬಂದ ಧರ್ಮಜಿಗೆ. ಈ ರೀತಿಯಾಗಿ ನಾಮೋಪದೇಶದಲ್ಲಿ ಏನೋ ಒಂದು ಅಷ್ಟೋತ್ತರ, ಒಂದು ಪಂಚಾಕ್ಷರ, ದಶಾಕ್ಷರ, ದ್ವಾದಶಾಕ್ಷರ ಇಂಥ ನಾಮಗಳು ನಮ್ಗೆ ಬೇಕಾಗಿಲ್ಲ. ಒಂದೇ ನಾಮ, ಯಾವುದಾದ್ರೂ ಪರಮಾತ್ಮ. ಅಹಂ ಸಾಕು. ಸೋಹಂ ನಾನೇ ಪರಮಾತ್ಮ, ನಾನೇ ಪರಮಾತ್ಮ. ಆ ರೀತಿಯಾಗಿ ನೆನೆಸಿದೆ. ಅದಕ್ಕಂತೆ ದೊಡ್ಡ ಇದು ಯಾವುದೂ ಇಲ್ಲ. ಆ ಸ್ಥಾಯಿಗೆ ನಾವು ಬರಬೇಕು. ನಾನೇ ಪರಮಾತ್ಮ ಅಂತ ಒಂದು ಭಾವನೆ ನಮ್ಮದು ಒಳಗೆ ಬಂದರೆ ಯಾವುದೂ ಕೆಟ್ಟ ಕೆಲಸ ಮಾಡೋದಿಲ್ಲ, ಕೆಟ್ಟ ಯೋಚನೆ ಮಾಡೋದಿಲ್ಲ, ಕೆಟ್ಟ ಮಾತುಗಳು ಹೇಳೋದಿಲ್ಲ. ನಾನೇ ಪರಮಾತ್ಮ. ಪರಮಾತ್ಮ ಯಾವಾಗೂ ಸುಚಿತವಾಗಿ ನಿರ್ಗುಣಂ ನಿರಂಜನಂ ಸನಾತನಂ ನಿಕೇತನಂ ನಿತ್ಯ ಶುದ್ಧ ಬುದ್ಧ ಮುಕ್ತ ನಿರ್ಮಲ ಸ್ವರೂಪಿಣಂ. ಈ ರೀತಿಯಾಗಿ ನಮ್ಮ ಮಾತುಗಳ ಒಳಗೆ, ನಮ್ಮ ದೃಷ್ಟಿ ಒಳಗೆ, ನಮ್ಮ ಶ್ರವಣದಲ್ಲಿ, ನಮ್ಮ ಥಾಟ್ಸ್ ನಲ್ಲಿ, ನಮ್ಮ ಕ್ರಿಯೆಗಳ ಒಳಗೆ ಪವಿತ್ರವಾಗಿದೆ. ಸಿ ನೋ ಈ ವಿಲ್ ಸಿ ವಾಟ್ ಈಸ್ ಗುಡ್, ಹಿಯರ್ ನೋ ಈ ವಿಲ್ ಹಿಯರ್ ವಾಟ್ ಈಸ್ ಗುಡ್, ಟಾಕ್ ನೋ ಈ ವಿಲ್ ಟಾಕ್ ವಾಟ್ ಈಸ್ ಗುಡ್, ಥಿಂಕ್ ನೋ ಈ ವಿಲ್ ಥಿಂಕ್ ವಾಟ್ ಈಸ್ ಗುಡ್, ಡೂ ನೋ ಈ ವಿಲ್ ಡೂ ವಾಟ್ ಈಸ್ ಗುಡ್. ದಿಸ್ ಇಸ್ ದಿ ವೇ ಟು ಗಾಡ್. ಈ ಪಂಚೇಂದ್ರಿಯಗಳನ್ನು ನಾವು ಪವಿತ್ರವಾಗಿ ಇಟ್ಕೊಂಡ್ಬಿಡ್ತೀವಿ. ಇದಕ್ಕಂತೆ ದೊಡ್ಡ ಸಾಧನ, ಇದಕ್ಕಂತೆ ದೊಡ್ಡ ಪ್ರಾರ್ಥನಾ, ಇದಕ್ಕಂತೆ ದೊಡ್ಡ ಒಂದು ಸಾಕ್ಷಾತ್ಕಾರ ಬರುವುದಿಲ್ಲ. ಈ ರೀತಿಯಾಗಿರಬೇಕಂತ ಆಶಿಸ್ತಾ ಆನಂದಿಸ್ತಾ ನಿಲ್ಲಿಸ್ತಾ ಇದ್ದೀನಿ. ಭಜನ ಬಿನಾ ಸುಖ ಶಾಂತಿ ನಹಿ, हरि भजन बिना सुख शांति नहीं, हरि भजन बिना सुख शांति नहीं, हरि नाम बिना आनंद नहीं, हरि नाम बिना आनंद नहीं, हरि नाम बिना आनंद नहीं, हरि भजन बिना सुख शांति नहीं, हरि भजन बिना सुख शांति नहीं, जप जान बिना संयोग नहीं, जप जान बिना संयोग नहीं, प्रभु दर्श बिना प्रज्ञान नहीं, प्रभु दर्श बिना दय धर्म बिना सत्कर्म नहीं, धर्म बिना सत्कर्म नहीं, भगवान बिना कोई अपना नहीं, भगवान बिना कोई अपना
परमात्मा नहीं, हरि नाम बिना परमात्मा नहीं, हरि नाम बिना परमात्मा नहीं, हरि नाम बिना परमात्मा नहीं, हरि भजन बिना शांति नहीं, हरि भजन बिना शांति नहीं, हरि भजन बिना सुख शांति नहीं, हरि भजन बिना शांति नहीं, हरि नाम बिना आनंद 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 नहीं, हरि भजन बिना सुख शांति नहीं, हरि भजन बिना शांति नहीं, हरि भजन बिना सुख शांति नहीं, हरि भजन बिना शांति नहीं, हरि भजन बिना सुख शांति नहीं, हरि भजन बिना 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 शांति नहीं, हरि नाम बिना आनंद नहीं, हरि नाम बिना आनंद नहीं, हरि भजन बिना सुख शांति नहीं, सुख शांति नहीं, सुख शांति नहीं।